ನೋಡಿ, ಇದು ಅಡಿಕೆ ತೋಟ ಇದೆಯಲ್ಲ, ಈ ಜನವರಿ ಮೇಲೆ ಅಡಿಕೆ ತೋಟ ಯಾವಾಗಲೂ ಈ ಥರ ಗಲೀಜಾಗೇ ಇರಬೇಕು. ಈ ಕಾಂಗ್ರೆಸ್ಸು ಅದು ಇದು ಸೊಪ್ಪು ಕಸ ಬೆಳೆದುತ್ತಲ್ಲ, ಅದು ಯಾವಾಗಲೂ ಅಡಿಕೆ ತೋಟ ಅಂದಮೇಲೆ ಇಷ್ಟು ಗಲೀಜಾಗಿ ಇಟ್ಕೊಂಡ್ರೆ ಮಾತ್ರ ಆ ತೋಟ ಯಾವಾಗಲೂ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ಜನವರಿ ಮೇಲೆ ಅಂತಂದರೆ ಬೇಸಿಗೆ ಬಂತು, ಬಿಸಿಲು ಬೇರೆ ಮೇಲೆ ಸಿಕ್ಕಾಬಟ್ಟೆ, ಎಷ್ಟು ನೀರಿದ್ರೂ ಸಾಲದು. ಈ ಥರ ಕಸ ಗಲೀಜು ಇದ್ದರೆ ಏನಾಗುತ್ತೆ ಅಂದರೆ, ಕಸ ಬೆಳ್ಕೊಂಡ್ರೆ ಸೊಪ್ಪು ಕಸ ನೋಡಿ, ಇಲ್ಲಿ ಸೊಪ್ಪು ಕಸ ಐತೆ, ಹಸಿ ನೋಡ್ರಿ ಎಷ್ಟೈತೆ. ಇದು ಬೇಗ ತೇವಾಂಶನ ಹೀರಕ್ಕೆ ಬಿಡಲ್ಲ ಇದು. ಆಮೇಲೆ ಈ ಹಸಿರೆಲೆ ಗೊಬ್ಬರದ್ದು ಚೆನ್ನಾಗಿ ಬೀಳ್ತಾ ಇರ್ತಿ. ತರ್ಗು ಈ ಗಿಡದ ಮೇಲೆ ಇರ್ತಾವಲ್ಲ ಕೀಟಗಳು, ಈ ಕೀಟಗಳ್ದು ಬರೀ ದನಿನ ಸಗಣಿ ಎಮ್ಮೆ ಸಗಣಿ ಮಾತ್ರ ಅವಕ್ಕೇನು ಇದಲ್ಲ. ಅವಕ್ಕೊಂಥರ ಈ ಕೀಟಗಳ್ದು ಈ ಸಗಣಿ ಇರುತ್ತಲ್ಲ, ಅದು ಭಾಳ ತುಂಬ ಒಳ್ಳೆ ಮೆಡಿಸನ್. ಅದಕ್ಕೆ ಥರ ಎಷ್ಟು ಸಾವಿರ ಕೊಟ್ಟರು ಆ ಥರದ್ದು ಗೊಬ್ಬರ ಸಿಗಲ್ಲ. ಅದು ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ, ಯಾರು ಮ್ಯಾನುಫ್ಯಾಕ್ಚರು ಮಾಡಲ್ಲ. ಅದು ಅವ್ರ ಎಲೆಯಿಂದ ಅದ್ರಾಗಿರೋ ಕೀಟಗಳು ತಿಂದು ಹಾಕೋ ಗೊಬ್ಬರ. ಅದು ದುಡ್ಡಿಗೆಲ್ಲ ಸಿಗೋದಲ್ಲ, ಈ ಥರ ಕಸಿದ್ರೆ ಮಾತ್ರ ಸಿಗುತ್ತದು. ಆಮೇಲೆ ಅಡಿಕೆ ತೋಟ ಮಾಡೋರು ಮೇಯ್ನ್ ಇನ್ನೊಂದು ಏನು ಇರ್ಬೇಕಪ್ಪ ಅಂತಂದರೆ, ವರ್ಷ DAP, ಮಂಗಳ, ಸುಫಲ 20-20, 15-15 ಈ ಥರ ಗೊಬ್ಬರ ಹಾಕಿದರೆ ಇಳುವರಿ ಭಾಳ ಚೆನ್ನಾಗೇ ಬರುತ್ತೆ, ಸೂಪರಾಗೇ ಬರುತ್ತೆ. ಅಂದರೆ ವರ್ಷಕ್ಕೆ 10 ಮರ 15 ಮರ ಈ ಥರ ಕೈ ಕೊಡ್ತಾನೇ ಇರ್ತವೆ. ಸುಳಿ ರೋಗ ಹೆಂಗೆ ಹೋಗ್ತಾವಪ್ಪ ಮರಗಳು ಅಂದರೆ ಗೊತ್ತೇ ಆಗಲ್ಲ. ನೋಡಿರಿ, ತೋರಿಸ್ತೀನಿ ಒಂದು ನೋಡಿ, ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಥರ ಕೈ ಕೊಡ್ತಾನೇ ಇರ್ತವೆ, ಗೊತ್ತಾಗಲ್ಲ ಅಷ್ಟೇ. ಅಲ್ಲೊಂದು ಹೋಯ್ತು ನೋಡಿರಿ, ಲಾಸ್ಟ್ ಒನ್ನು. ಈ ಥರ ಆ ಗೊಬ್ಬರ ಪ್ರಾಬ್ಲಮ್ಮೇ ರೈತರಿಗೆ. ಕೊಡೋದೆಲ್ಲ ದಪ್ಪನ ಕೊಟ್ಬಿಡ್ತವೆ, ಅಡಿಕೆ ಗಿಡಗಳೇ ಕೈ ಕೊಟ್ಕೊಂಡು ಹೋಗ್ತವೆ. ಮತ್ತು ಅವನ್ನ ಹಾಕ್ಬೇಕು, ಮತ್ತು ಅವ್ನು ಕಾಯಬೇಕು ಅಂದರೆ 5 ವರ್ಷ ಕಾಯಬೇಕು. ಅದಕ್ಕೆ ತೋಟ ಇದ್ದರೆ ಏನು ಮಾಡ್ಬೇಕಪ್ಪ ಅಂದರೆ, 2 ಹಸು ಕಟ್ಕೊಂಡಿರ್ಬೇಕು. 2 ಹಸು ಕಟ್ಕೊಂಡ್ರೆ ತೋಟಗಳಿಗೆ ಈ ಥರ ಒಂದು ತಿಪ್ಪೆ ಅನ್ನೋದು ಇರಲೇಬೇಕು. ಮನುಷ್ಯರಿಗೆ ರಾಗಿ ಮುದ್ದೆ ಹೆಂಗೋ, ಅಡಿಕೆ ಗಿಡಕ್ಕೆ ಸಗಣಿ ಹಂಗೆ.